ನಮಃ ಸಮಸ್ತಭೂತಾನಾಂ ಆದಿಭೂತಾಯ ಭೂಭೃತೆ ಅನೇಕ ರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ಭಗವತೆ ವಾಸುದೇವಾಯ. ಭೀಷ್ಮರು ಧರ್ಮರಾಜನನ್ನ ನಿಮಿತ್ತ ಮಾಡಿಕೊಂಡು ಸಮಸ್ತವಾಗಿರತಕ್ಕಂತಹ ದೈವ, ಧರ್ಮ, ನೀತಿ, ನ್ಯಾಯ, ವೇದಾಂತ, ವೇದಾಂಗ, ಸಮಸ್ತವಾಗಿರತಕ್ಕಂಥ ಶಾಸ್ತ್ರ, ಪುರಾಣ, ಸಂಹಿತೆ ಎಲ್ಲ ಹೇಳ್ತಾ ಸಮಸ್ತ ಜ್ಞಾನವನ್ನು ಕೊಡ್ತಾ ಧರ್ಮರಾಜನ ಮುಖವನ್ನ, ಅರ್ಜುನನ ಮುಖವನ್ನ, ಕೃಷ್ಣನ ಮುಖವನ್ನ ನೋಡ್ತಾ ಅವರ ನೆನಪಿನ ಆಳದಲ್ಲಿ, ಸ್ಮೃತಿ ಪಟಲದಲ್ಲಿ ತೇಲಿ ಬರ್ತಾ ಇದೆ. ಧರ್ಮರಾಜ ಕುಂತಿ ಪಾಂಡು ಕುಂತಿ ಮಾದ್ರಿ. ಮತ್ತೆ ಕುಂತಿಗೆ ಮಕ್ಕಳಿಲ್ಲದೆ ಇದ್ದಾಗ ಪಾಂಡು ಮಕ್ಕಳು ಬೇಕು ಅಂತ ಏನ್ ಮಾಡದೆ ಅಂತಂದಾಗ ಕುಂತಿ ಗುರುವಾಸರಿಂದ ತನಗೆ ಬಂದಿರತಕ್ಕಂಥ ವರಗಳನ್ನ ಹೇಳಿರತಕ್ಕಂಥದ್ದು. ಅದರಿಂದ ಬಂದಿರತಕ್ಕಂಥ ಧರ್ಮರಾಜ, ಭೀಮ, ಅರ್ಜುನ ಮತ್ತೆ ಅಶ್ವಿನಿ ಮಾದ್ರಿ ನನಗೆ ಮಗು ಬೇಕು ಅಂತಂದಾಗ ಅಶ್ವಿನಿ ದೇವತೆಗಳನ್ನ ಆವಾಹನೆ ಮಾಡಿಕೊಂಡು ನಕುಲ ಸಹದೇವರನ್ನ ಪಡೆದಿರತಕ್ಕಂಥದ್ದು ಎಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ ಭೀಷ್ಮರಿಗೆ. ಅರ್ಜುನನ ಮುಖ ನೋಡ್ತಾರೆ, ಏನು ಅದ್ಭುತವಾಗಿರತಕ್ಕಂಥ ತೇಜಸ್ಸು, ಅದ್ಭುತ ಲಕ್ಷಣ, ಮಹಾವೀರ. ಅವನ ಪಕ್ಕದಲ್ಲಿ ಇರತಕ್ಕಂತಹ ನಾರಾಯಣ ಕೃಷ್ಣನ ಪರಮಾತ್ಮನನ್ನು ನೋಡ್ತಾರೆ. ಅರ್ಜುನನಿಗಿಂತ ಕೇವಲ 3 ತಿಂಗಳ ಮುಂಚೆ ಹುಟ್ಟಿರತಕ್ಕಂಥವನು ಕೃಷ್ಣ. ಎಲ್ಲ ಕಂಡಿದ್ದವರು, ಇವರ ಮಕ್ಕಳುಗಳನ್ನೆಲ್ಲ ಹುಟ್ಟದಾಗ ಕಂಡಿದ್ದಂಥ ಭೀಷ್ಮರಿಗೆ ಆ ರಾತ್ರಿಯಲ್ಲಿ, ಆ ಚಂದ್ರ ರಾತ್ರಿಯಲ್ಲಿ, ನಡುರಾತ್ರಿಯಲ್ಲಿ, ಆ ಮಧುರೆಯ ಅರಮನೆಯಲ್ಲಿ, ಕಂಸನ ಸೆರೆಮನೆಯಲ್ಲಿ, ಮಧುರೆಯ ಅರಮನೆಯಲ್ಲಿದ್ದಂತೆ ಕಂಸ ಸೆರೆಮನೆಯಲ್ಲಿ ಇಟ್ಟಿರ್ತಾನೆ ವಸುದೇವ ದೇವಕಿಯರನ್ನ. ಆ ಸೆರೆಮನೆಯ ಕತ್ತಲ ಕೋಣೆಯಲ್ಲಿ ಜಗತ್ತಿಗೆ ಬೆಳಕು ಕೊಡತಕ್ಕಂತಹ ಸೆರೆಮನೆಯ ಬಂಧನದಿಂದ ಎಲ್ಲರನ್ನ ಬಿಡುಗಡೆ ಮಾಡಿಸತಕ್ಕಂಥ ಪರಮಾತ್ಮ ಬಂದ. ಕೃಷ್ಣ ಪರಮಾತ್ಮ ಬಂದ. ಬೆಳಕು ಬಂತು, ಬೆಳದಿಂಗಳು ಬಂತು, ಪೂರ್ಣ ಚಂದ್ರ ಹಂಗ ಬಂದ ತಕ್ಷಣ ಏನು ತೇಜಸ್ಸು, ಏನು ಹೊಳಪು, ಏನು ವೈಭವ, ಏನು ವಿಜೃಂಭಣೆ. ಚತುರ್ಭುಜಧಾರಿಯಾಗಿದ್ದ, ಶಂಖಚಕ್ರ ಗದಾ ಪದ್ಮಧಾರಿಯಾಗಿದ್ದ, ಪಿತಾಂಬರಧಾರಿಯಾಗಿದ್ದ, ಕಿರೀಟಿಯಾಗಿದ್ದ, ನವಕೋಟಿ ಮನ್ಮಥನಾಗಿದ್ದಂತ ಕೋಟಿ ಸೂರ್ಯ ಪ್ರಕಾಶದಿಂದ ಕಂಗೊಳಿಸ್ತಾ ಮಾತಾಡ್ತಾ ನನ್ನನ್ನು ಕೂಡಿಸ್ಕೊ ಬುಟ್ಟಿನಲ್ಲಿ ಕರ್ಕೊಂಡು ಹೋಗುವಂತಂದ. ಅದೇ ರಾತ್ರಿ ಯಮುನೆಯಲ್ಲಿ ವಸುದೇವ ಬುಟ್ಟಿನಲ್ಲಿ ಮಗುವನ್ನು ಕೂಡಿಸಿಕೊಂಡು ಗೋಕುಲಕ್ಕೆ ಬಂದ. ಯಶೋದೆಯ ಪಕ್ಕದಲ್ಲಿ ಮಗುವನ್ನಿಟ್ಟು ಆಗ ತಾನೇ ಯಶೋದೆ ಹಿಡಿದಿದ್ದಂತ ಹೆಣ್ಣು ಮಗುವನ್ನು ತಗೊಂಡು ದೇವಕಿ ಹತ್ರ ವಾಪಸ್ ಬಂದ. ಯಶೋದೆಯ ಕಂದನಾಗಿ, ನಂದನ ಕಂದನಾಗಿ ಬೆಳೀತು ಮಗು. 2 ದಿನ, 3 ದಿನ, 4 ದಿನ, 5 ದಿನ. ಅದೇನು ಮೆರವಣಿಗೆ, ಅದೇನು ಸಂಭ್ರಮ, ಅದೇನು ಸಡಗರ, ಅದೇನು ವೈಭವ, ಅದೇನು ವಿಜೃಂಭಣೆ. ಹಾಲು, ಬೆಣ್ಣೆ, ಮೊಸರು, ತುಪ್ಪಗಳ ಹೊಳೆ ಹರಿಸಿಬಿಟ್ರು. ಸಹಸ್ರ ಗೋವುಗಳನ್ನ ಯಮುನಿನಲ್ಲಿ ಮೈ ತೊಳಸಿ ಕರ್ಕೊಂಡು ಬಂದು ಅವುಗಳಿಗೆ ಕೊಂಬುಗಳಿಗೆ, ಬಾಲ್ಯಗಳಿಗೆ ಬೆಳ್ಳಿ ಬಂಗಾರದ ಕೊಳವೆಗಳನ್ನ ಹಾಕಿ, ರೇಷ್ಮೆ ವಸ್ತ್ರಗಳನ್ನು ಹೊದಿಸಿ, ಬೇಕಾದ ಅಲಂಕಾರಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ ಅವುಗಳ ಮೆರವಣಿಗೆ ತೆಗೆದರು. ಕೊಳಲುಗಳು, ನವಿಲುಗಳು, ನರ್ತನೆಗಳು ಇಟ್ಟುಕೊಂಡು ಒಬ್ಬರಿಗೆ ಒಬ್ಬರು ಒಕ್ಕುಲಿ ಆಡಿಕೊಂಡು ಊರಿನ ಜನ ಎಲ್ಲ ಸಂಭ್ರಮಿಸ್ತಾ ಇದ್ದಾರೆ ಕೃಷ್ಣ ಬಂದಿದ್ದಕ್ಕೆ. ಎಲ್ಲ ಹೊಸ ಬಟ್ಟೆ ಹಾಕೊಂಡು ಕೃಷ್ಣನನ್ನ ಸ್ವಾಗತ ಮಾಡ್ತಿದ್ದಾರೆ. ಆದ್ರೆ 7ನೇ ದಿನ ಪುಟ್ಟಿದೇಳು ದಿವಸದಲ್ಲಿ ದುಷ್ಟ ಪೂತನಿಯ ಕೊಂದೆ, ಪುಟ್ಟಿದೇಳು ದಿವಸದಲ್ಲಿ. ಪುರಂದರದಾಸ ಹೇಳ್ತಾರೆ, 7ನೇ ದಿನಕ್ಕೇನೆ ವಿಷಕನ್ಯಾಗಿ ಬಂದಿರಲಿಲ್ಲ, ಆ ಪೂತನಿಯನ್ನ ಕೊಂದು ಹಾಕ್ಬಿಟ್ಟಲ್ಲೋ ಸ್ವಾಮಿ ಅಂತಂತಾರೆ. ಆ ಪೂತನಿ ಈಗ ವಸುದೇವ ಆಶ್ಚರ್ಯ ಆಗ್ತಾ ಇದೆ. ವಸುದೇವ ಕರ್ಕೊಂಬಂದು ಬಿಟ್ಟಿರತಕ್ಕಂಥ ಮಗು ದೇವಕಿ ಏನಾಗ್ತಿದೆ ಮಗು ಅನ್ಕೊಂಬ ಹೊತ್ತಿಗೆ ನಂದ ಪೂತನಿಯಂತಹ ಅಂತ ರಾಕ್ಷಸಿ ಅರ್ಧ ಕ್ರೋಶ ಇಡೀ ಊರೇ ಬೆಲ್ಲಾಡೋ ಹಾಗೆ ಆ ರಾಕ್ಷಸ ದೇಹ ಬಿದ್ದಿದೆ. ನಂದ ಮದುವೆಗೆ ಹೋಗಿದ್ದವನು ಬರ್ತಾ ನೋಡ್ತಾನೆ, ಆ ದೇಹವನ್ನ ಕತ್ತರಿಸಿ ಬೆಂಕಿ ಇಟ್ಟಿದ್ದಾರೆ. ಅದರಿಂದ ಅದ್ಭುತವಾಗಿರತಕ್ಕಂಥ ಸುಗಂಧ ಬರ್ತಾ ಇದೆ, ಪರಿಮಳ ಬರ್ತಾ ಇದೆ, ದೇವಲೋಕದ ಸುಗಂಧದ ಅನುಭವ ಆಗ್ತಾ ಇದೆ. ಅಲ್ಲಿಂದ ಮನೆಗೆ ಬಂದ ನಂದ. ಮನೆಗೆ ಬಂದ್ರ ಹೊತ್ತಿಗೆ ಮಗುನ ಎಲ್ರೂ ಆ ಭಯ ಆಗಿದೆ, ಕರ್ಕೊಂಡು ಬಂದಿದ್ದಾರೆ, ದೇವ್ರ ಮನೆಗೆ ಹೋಗಿದ್ದಾರೆ, ಪ್ರಣಾಮ ಮಾಡಿದ್ದಾರೆ. ಸುವಾಸಿನಿಯರು, ಹೆಣ್ಮಕ್ಳು ಎಲ್ಲ ಮಗುವಿನ ಮೈಗೆ ಗೋಮಯ ನೇಪಿಸಿದ್ದಾರೆ, ಗೋಮೂತ್ರದಲ್ಲಿ ಸ್ನಾನ ಮಾಡಿಸಿದ್ದಾರೆ, ಸುಗಂಧದ್ರವ್ಯ ಬೆಳೆದಿದ್ದಾರೆ.
ಆರತಿ ಎತ್ತಿದ್ದಾರೆ. ಗೋವುಗಳ ಬಾಲದಿಂದ 3 ಸುತ್ತು 5 ಸುತ್ತು ದೃಷ್ಟಿ ಪರಿಹಾರಾರ್ಥ ಮಾಡಿದ್ದಾರೆ. ಎಡದಿಂದ ಬಲಕ್ಕೆ ಬೀಸ್ತಾ ಇದ್ದಾರೆ. ಗೋಪುಚ್ಚ ಭ್ರಮಣ ಅನ್ನತಕ್ಕಂಥ ರಕ್ಷೆ ಹಾಕ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಮಲಗಿಸ್ತಾ ಇದ್ದಾರೆ. ಈಗ ನಂದ ಬಂದ, ಮಗು ಹತ್ರ ಬಂದ. ಮಗು ಏನಾಯ್ತಪ್ಪ ಅಂತ ಗಾಬ್ರಿಲ್ ಬಂದ. ತೊಟ್ಲತ್ರನೇ ಕೂತ್ಕೊಂಡ. ಮಗುನ್ ಮೂಸು ನೋಡ್ತಾ ಇದ್ದಾನೆ. ಮಗು ಕಣ್ಣು, ಮೂಗು, ಕಿವಿ, ನೆತ್ತಿ, ಅಂಗೈ, ಪಾದ ಎಲ್ಲ ಅದೇ ಸುಗಂಧ, ಅದೇ ಪರಿಮಳ, ದೇವಲೋಕದ ಪರಿಮಳ. ಅಷ್ಟೊತ್ತಿಗೆ ಗರ್ಗರು ಪುರೋಹಿತರು ಬಂದ್ರು. ಏನು ಸ್ವಾಮಿ ಇದು? ಈ ಪ್ರಪಂಚದಲ್ಲಿ ಕಂಡಿಲ್ಲ ಕೇಳಿಲ್ಲ ಇಂಥ ದೇವ ಸುಗಂಧ. ಅವ್ರು ಹೇಳ್ತಾರೆ, ಅಲ್ಲಿ ರಾಕ್ಷಸ ದೇಹ ಬಿದ್ಲಲ್ಲ ಪೂತನಿ, ಅವಳು ಮಹಾ ರಕ್ಕಸಿ, ವಿಷಕನ್ಯೆ. ಕಂಸ ಅವಳ ದೇಹದಲ್ಲಿ ಚಿಕ್ಕ ವಯಸ್ಸಿನಿಂದ ತೊಟ್ಟೆ ವಿಷ ಹಾಕಿ ವಿಷಲೋಕಿನ್ಯನ್ನಾಗಿ ಬಳಸಿದ್ದ. ಅವಳನ್ನು ಕಲಿಸಿದ್ದು ಮಗುವಿಗೆ ಹಾಲು ಕುಡಿಸ್ತೀನಿ ಅಂತ ವಿಷ ಕೊಡಿಸಿ ಮಗುವನ್ನು ಕೊಂದು ಬಿಡುವಂತ ಬಂದ್ಲು. ಸಂಭ್ರಮಿಸಿಕೊಂಡು ಬಂದ್ಲು, ಕೊಂದು ಬಿಡ್ತೀನಿ ಅಂತ. ಅವಳ ಪ್ರಾಣ ಹೀರ್ದ ಹಾಲನ್ನೆಲ್ಲ ಅವಳ ಪ್ರಾಣನೇ ಹೀರಿಬಿಟ್ಟ. ಅವಳು ಬಂದ್ಲು, ತೊಡೆಗೆ ಹಾಕೊಂಡ್ಲು. ಮಾತೃಭಾವ ಬಂದ್ಬಿಡ್ತು, ಗೌರವ ಬಂತು, ಭಕ್ತಿ ಬಂತು. ಏನಾಯ್ತು ಏನೋ, ಅಪ್ಪ ಏನು ಭಾಗ್ಯನೋ ಇದು ಅಂತಂದ್ಬಿಟ್ಟು ಕೊಡಕ್ ಹೋದ್ಲು. ಕೊಟ್ಲು, ಜೀವನೇ ಕೊಟ್ಲು. ಮತ್ತೆ ಈ ಸುಗಂಧ ಏನ್ ಸ್ವಾಮಿ ಅಂತ ಕೇಳ್ತಾನೆ ನಂದ. ಹೇಳ್ತಾರೆ, ನೋಡು, ಮಧ್ವಾಚಾರ್ಯರು ಇದನ್ನ ಸ್ಪಷ್ಟವಾಗಿ ಬರೆದಿದ್ದಾರೆ. ಏನಂದ್ರೆ, ಆ ಪೂತನಿಯ ದೇಹದಲ್ಲಿ ಜೀವದ್ವಯ ಆವೇಶ ಇತ್ತು. ಅವಳೊಳಗಡೆ ತಾಟಕಿ ಅನ್ನತಕ್ಕಂಥ ರಾಕ್ಷಸಿ ಇದ್ಲು. ರಾಮ ನನಗೆ ಅವಾಗ ಕೊಂದಲ್ಲೋ ನೋಡಿ, ಇವಾಗ ಕೃಷ್ಣ ಆಗಿ ಬಂದಿದ್ದೆ, ನಾನು ಕೊಲ್ತೀನಿ ನಿನ್ನ ಅಂತ ಅದರೊಳಗಡೆ ದ್ವೇಷದಿಂದ ಕ್ರೌರಿಯಿಂದ ಕೂತಿದ್ಲು. ಇನ್ನೊಬ್ಳು ಊರ್ವಶಿ ಒಳಗಡೆ ಕೂತಿದ್ಲು. ಅಪ್ಪ, ಮಾತೃಭಾವದಿಂದ ನಿನ್ನ ದರ್ಶನ ಮಾಡಬೇಕು, ಹತ್ತಿರದಿಂದ ನಿನ್ನ ಸ್ಪರ್ಶನ ಮಾಡಬೇಕು, ನಿನಗೆ ನಾನು ಹಾಲು ಕೊಡಿಸ್ಬೇಕಣೋ, ನನ್ನ ಜನ್ಮ ಧನ್ಯ ಆಗುತ್ತೆ ಕಣೋ, ಅನುಗ್ರಹ ಮಾಡೋ ಸ್ವಾಮಿ ಅಂತ ಭಕ್ತಿಯ ಪರಾಕಾಷ್ಠತೆಯಲ್ಲಿ ಮಾತೃಭಾವದ ಭಕ್ತಿಯಿಂದ ಬಂದಿದ್ಲು. ಅವಳಿಗೆ ರವರವ ನರಕ ಆಯಿತು ತಾಟಕಿಗೆ. ಮತ್ತೆ ಈ ಊರ್ವಶಿ, ಪೂತನಿ ಒಳಗಿದ್ದಂತ ಊರ್ವಶಿಗೆ ವೈಕುಂಠ ಪ್ರಾಪ್ತಿ ಆಯಿತು. ಊರ್ವಶಿ ಹೋಗುವಾಗ ಅವಳ ದೇಹದಿಂದ ಬಂದಿರತಕ್ಕಂಥ ಗಂಧ, ಸುಗಂಧ, ದೇವಲೋಕದ ಪರಿಮಳ ಇದು ಅಂತ ಹೇಳ್ತಾ ಇದ್ದಾರೆ. ಕಂಸನಿಗೆ ಯಾವಾಗ ಪೂತನಿಯ ಕೈನಲ್ಲೂ ಆಗ್ಲಿಲ್ವೋ ಮತ್ತೆ ಏನಾದ್ರೂ ಮಾಡ್ಲೇಬೇಕು ಅಂತ ಅನಿಸ್ತು. ಯಾವಾಗ ಪೂತನಿಯ ಕೈಲಿ ಆಗ್ಲಿಲ್ವೋ ಕಂಸನಿಗೆ ವಿಚಿತ್ರವಾಗಿರತಕ್ಕಂಥ ಕೋಪ ಬಂತು. ಶಕಟಾಸುರನನ್ನ ಕರೆಸ್ದ. ನಿನ್ನ ಋಣ, ನೀನು ಸ್ವಾಮಿ ಋಣ ತೀರಿಸ್ತೀಯೋ ಇಲ್ವೋ, ಈಗ ಸಮಯ ಬಂದಿದೆ, ತೀರಿಸು. ಸ್ವಾಮಿ, ಉಂಡು ಮನೆಗೆ ದ್ರೋಹ ಬಗೆಯೋನಲ್ಲ ನಾನು, ಏನು ಬಿಕ್ಕವ್ರು ಹೇಳಿ ಖಂಡಿತ ಮಾಡ್ಕೊಡ್ತೀನಿ. ನನ್ನ ಶತ್ರುವನ್ನ ಗೋಕುಲದಲ್ಲಿ ಕೊಲ್ತೀನಿ ಅಂತ ಹೋಗಿದ್ದಂತ ಪೂತನಿ ತಾನೇ ಹತ್ಯೆ ಆದ್ಲು. ನೀನು ಅಡಿಗೆ ಕೂತ್ಕೊಂಡು ಕೆಲಸ ಸಾಧಿಸಿಕೊಂಡು ಬರ್ತೀನಿ ಅಂತಂದ್ರೆ ನಿನಗೆ ಜವಾಬ್ದಾರಿ ಕೊಡ್ತಿದ್ದೀನಿ. ಸ್ವಾಮಿ, ನನ್ನ ಹೆಸರಿಟ್ಟಿದ್ದು ನೀವೇನೆ, ಶಕಟಾಸುರ ಅಂತ. ಹೇಗೆ ಅದೃಶ್ಯನಾಗಿ ಮೂಲೆ ಒಳಗೆ ಅಡಿಗೆ ಕೂತ್ಕೊಂಡು ಯಾರನ್ನ ಬೇಕಾದರೂ ಚಕ್ರದ ರೂಪದಲ್ಲಿ ಉರುಳ್ಕೊಂಡು ಹೋಗಿ ಕೊಂದಾಕ್ಬಿಟ್ಟು ಬರತಕ್ಕಂತ ಶಕ್ತಿ ಸಾಮರ್ಥ್ಯ ಇಟ್ಕೊಂಡಿದ್ದೀನಿ ಸ್ವಾಮಿ. ಹೇಳಿ, ಯಾರನ್ನ ಕೊಲ್ಲಬೇಕು, ಎಲ್ಲಿ ಹೋಗ್ಬೇಕು, ಯಾವ ಮಾಯಾವಿ ಹತ್ರಕ್ಕೆ ಹೋಗ್ಬೇಕು, ಹೋಗಿ ಕೊಂದ್ಬಿಟ್ಟು ಬರ್ತೀನಿ. ಹಾಗಿದ್ರೆ ಕೇಳು, ಇದೇ ಗೋಕುಲಕ್ಕೆ ಹೋಗಿ ಸಂದರ್ಭ ಯಾವುದೋ, ಯಾರು ಎಲ್ಲ ಮುಂಚೆನೆ ತಿಳ್ಕೊಂಡು ಹೋಗಿ ನೀನು ಅವನನ್ನು ಕತ್ತರಿಸಿ ಕೊಂದು ಹಾಕಿ ಬಂದು ನನಗೆ ವರದಿ ಒಪ್ಪಿಸಬೇಕು. ಆಮೇಲೆ ಪೂತನಿ ಹೀಗೆ ಹೇಳಿದ್ಲು, ಅದಕ್ಕೆ ನನಗೆ ನಿನ್ನ ಮೇಲೂ ಕೂಡ ಭರವಸೆ ತಪ್ಪೋಗಿದೆ. ಏನು ಸ್ವಾಮಿ ಪೂತನಿ ಹೇಳಿದ್ಲು ಅಂತ ಶಕಟಾಸುರ ಕೇಳ್ದ. ಅಲ್ವೋ ಮೂರ್ಖ, ನಾನು ಆ ಮಗುನ ಕೊಂದು ಬಿಡ್ತೀನಿ, ನನಗೇನು ಸುಲಭ ಅಂದ್ರೂ ಸುಲಭ ಅಂತ ಹೋದ್ಲು. ಅವಳು ವಿಷಕನ್ಯೆ ಅಂತ ವಿಷ ಕೊಟ್ಟು ಬೆಳೆಸಿದ್ರೆ ಅವಳೇನೆ ಅವನು ಕಚ್ಚಿದ್ರೆ ಸತ್ತು ಹೋಗಿದ್ದಾಳಲ್ವೋ, ಏನೋ ಇದು? ಶಕಟಾಸುರ ಹೇಳ್ತಾನೆ, ಹಾಗೆ ಸ್ವಾಮಿ, ಅದು ಏನು ಅಂದ್ರೆ ವಿಷಕನ್ಯೆ ಆಗಿದ್ಲಲ್ಲ, ಅದೇ ವೃತ್ತಿ ಮಾಡ್ಕೊಂಡಿದ್ಲಲ್ಲ, ಆ ಗೀಲಿರತಕ್ಕಂಥವ್ರು ಯಾವತ್ತ ಒಂದಿನ ಅದಕ್ಕೆ ಸಾವಿಗೆ ಸಿಕ್ಕಾಕೋಬೇಕಾಗುತ್ತೆ. ಹಾವಾಡಿಗರು, ವಿಷ ಪ್ರಯೋಗ ಮಾಡೋರು, ಕಾಡು ಪ್ರಾಣಿ ಬಳಗಿಸೋರು, ಬಾವಿಗಿಳಿದು ಮುಳುಗಿದ್ದವ್ರನ್ನ ಎತ್ತೋರು, ಆಮೇಲೆ ಕಳ್ಳರು, ಕೊಲೆಗಾರರು, ಇವರೆಲ್ಲ ತಗೊಂಡಿರತಕ್ಕಂಥ ವೃತ್ತಿ ಎಂಥದ್ದು ಅಂತಂದ್ರೆ ಯಾವತ್ತ ಒಂದಿನ ಅದರಲ್ಲೇ ಮುಳುಗಬೇಕಾಗುತ್ತೆ ಸ್ವಾಮಿ. ಆದ್ರೆ ನಾನು ಹಾಗಲ್ಲ ಸ್ವಾಮಿ, ಸಾಧಿಸ್ಕೊಂಡು ಬರತಕ್ಕಂಥ ಧೀರ, ಚತುರ, ಉಪಾಯವಂತ. ಹೇಳಿ ಸ್ವಾಮಿ, ಯಾರನ್ನು ಕೊಲ್ಲಬೇಕು? ಆಗ
ಶಕಟಾಸುರನಿಗೆ ಕಂಸ ಆಜ್ಞೆ ಮಾಡ್ತಾ ಇದ್ದಾನೆ, ಹೋಗು ನಂದಗೋಕುಲಕ್ಕೆ ಹೋಗು. ನಂದಗೋಕುಲದಲ್ಲಿ ನಂದಗೋಪನ ಮನೆ, ಪರಿವಾರ, ಪರಿಸರ, ಸುತ್ತಮುತ್ತಲು ಅಲ್ಲಿನ ಗೋವಳರು, ಅಲ್ಮಾರಿಗಳು, ಗೋವುಗಳು ಎಲ್ಲ ನೋಡ್ಕೋ. ಮಗು ಒಂದೇ ಇರತಕ್ಕಂಥ ಒಳ್ಳೆ ಸಂದರ್ಭ ನೋಡ್ಬಿಟ್ಟು ಮಗುವನ್ನ ಕೊಂದು ಕತ್ತರಿಸಿ ಬಂದು ನನಗೆ ವರದಿ ಒಪ್ಪಿಸಬೇಕು. ಆಯ್ತು ಸ್ವಾಮಿ, ಅದೇನ್ ನನಗೆ, ನಾನು ಎಷ್ಟು ಜನನ ಹತ್ಯೆ ಮಾಡಿರತಕ್ಕಂಥ ಒಂದು ಮಗು ನನಗೆ ಯಾವ ಸೀಮೆ ಲೆಕ್ಕ ಸ್ವಾಮಿ, ನೋಡಿ ಹೋಗುತ್ತೇನೀಗ. ಶಕಟಾಸುರ ಬಂದ, ಆಜ್ಞೆಯಿಂದ ಆಜ್ಞಪ್ತನಾಗಿ ಕಂಸನಿಂದ ಬಂದು ನೇರವಾಗಿ ಗೋಕುಲಕ್ಕೆ ಬಂದ. ಗೋಕುಲದಲ್ಲಿ ಅವನ ವಾತಾವರಣ, ಆ ನಂದಗೋಪನ ಅರಮನೆಯ ವಾತಾವರಣ ನೋಡ್ದ. ಒಳಗಡೆ ಹೋಗಕ್ಕೆ ಜಾಗವೇ ಇಲ್ಲ, ಅಲ್ಲಿ ಎಲ್ಲ ಕಡೆಯೂ ಕಾಯ್ತಾ ಇದ್ದಾರೆ ಜನ. ವಿಶೇಷವಾಗಿರತಕ್ಕಂಥ ಮಗುವಿನ ಆಶೀರ್ವಾದ ಮಾಡಕ್ ಬರತಕ್ಕಂಥ ಬ್ರಾಹ್ಮಣರ ಸಂಖ್ಯೆಯನ್ನು ಕಡಿಮೆ ಇರಲಿಲ್ಲ. ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಆದರೆ ಬರತಕ್ಕಂಥ ಎಲ್ಲರನ್ನು ತಪಾಸಣೆ ಮಾಡೇ ಬಿಡ್ತಾ ಇದ್ದಾರೆ ಕಾವಲುಗಾರರುಗಳು. ಅನೇಕ ಜನ ತಮ್ಮ ಬಡತನ ಹೋಗುತ್ತೆ, ನಂದನ ಮಗುಗೆ ಆಶೀರ್ವಾದ ಮಾಡಿದ್ರೆ ನಂದ ಕೈ ತುಂಬ ಸಮೃದ್ಧಿಯಾಗಿ ಕೊಡ್ತಾ ಇದ್ದಾನಂತ ಎಲ್ರಿಗೂ ಅದಕ್ಕೆ ಬಡತನ ನಿಗುತ್ತಲ್ಲ ಅಂತ ಅನೇಕರು ಬರ್ತಿದ್ದಾರೆ. ಇನ್ ಕೆಲವರು ಅದ್ಭುತವಾದ ಮಗುವಂತೆ, ಸುಂದರವಾದ ಮಗುವಂತೆ, ಮಹಾ ತೇಜಸ್ವಿಯಂತೆ ನೋಡ್ಕೊಂಡು ಬಂದ್ಬಿಡೋಣ ಅಂತ ಬರ್ತಾ ಇದ್ದಾರೆ. ಒಟ್ಟು ಯಾವುದೋ ಕಾರಣಕ್ಕೆ ಆ ದೇಶದ ನಾನಾ ಕಡೆಯಿಂದ ವಿಪ್ರರು, ಶ್ರೋತ್ರಿಯರುಗಳು ಬಂದು ಹರಸಿ ಆಶೀರ್ವಾದ ಮಾಡಿ ಮಗುಗೆ ನಂದನ್ನ ಬಾಯಿ ತುಂಬ ಹೊಗಳಿ, ಏನು ಮಗು ಹೊಳೆದು ಬಿಟ್ಟು, ಏನು ಮಗು ತಗೊಂಡಿದ್ಯೋ ಸ್ವಾಮಿ ಅಂತ ಹೇಳಿ ಆಗ ಮೊರಮೊರೆಗಳಲ್ಲಿ ವಜ್ರ, ಪಂಚೆ, ಮಾಣಿಕ್ಯ, ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಕೊಟ್ಟು ಕೈ ತುಂಬ ಕೊಟ್ಟು ಕಳಿಸ್ತಾ ಇದ್ದ ಬಂದವ್ರಿಗೆ. ಆದ್ರೆ ಅಷ್ಟು ಸುಲಭವಾಗಿ ಒಳಗೋಗಿ ಬಿಡ್ತಿರ್ಲಿಲ್ಲ, ಬಿಗಿ ಬಂದೋಬಸ್ತ್ ಹಾಕಿದ್ದ. ಪೂತನಿ ಯಾವಾಗ ಬಂದು ಮಗುವನ್ನ ಕಾಡಿಸಿ ಸತ್ತು ಹೋದ್ಲೋ ಅವತ್ತಿನಿಂದ ಮಗು ದೈವಿ ಮಗು ಅಂತ ಗೊತ್ತಾಯ್ತು, ಅದು ವರ್ಚಸ್ಸು ಗೊತ್ತಾಯ್ತು. ಏನೇ ಆದ್ರೂ ಮಗು ತಾನೇ ಅದು, ಅದ್ರ ಜವಾಬ್ದಾರಿ ನಂದು, ಪಿತೃಕರ್ತವ್ಯ ನಾನು ನೆರವೇರಿಸ್ಬೇಕು, ರಾಕ್ಷಸಿ ಶಕ್ತಿಗಳು ಒಳಗೆ ಬರದೇ ಇರೋ ತರ ನೋಡ್ಕೋಬೇಕು. ಅಲ್ರಿ ಅಂದ ನಾಟ್ಯಗಾತಿ ಒನಪು ವಯ್ಯಾರ ಬಿಂಕ ಭಿನ್ನ ಮಾಡ್ಕೊಂಡು ನಗರದ ಸುಂದರಿಸ್ತರ ಬಂದ್ರೆ ಅರಮನೆಯವರೆಲ್ಲ ಅಂತಃಪುರದವರೆಲ್ಲ ಬಿಟ್ಕೊಟ್ಬಿಡದ. ಈಗ ಹಾಗಾಗಲ್ಲ ನೋಡಿ ಎಂತ ವ್ಯವಸ್ಥೆಗಳು ಮಾಡ್ತೀನಿ ಅಂತಂದ. ಊರಿಗೆ ಆ ಊರಿಗೆ ಗೋಕುಲಕ್ಕೆ ಬರತಕ್ಕಂತ ಎಷ್ಟು ದಾರಿಗಳಿದೆಯೋ, ಎಷ್ಟು ಚೌಕಗಳಿದೆಯೋ, ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ, ಬೇರೆ ಊರಿನಿಂದ ಬಂದು ಕೂಡತಕ್ಕಂಥ ಜಾಗಗಳಲ್ಲಿ, ವೃತ್ತಗಳಲ್ಲಿ ಬೇಡರ ಪಡೆಯವರನ್ನ ಕಾವಲು ಹಾಕದ. ಆಮೇಲೆ ಸುತ್ತಲೂ ಕಾಡುಗಳಲ್ಲಿ, ಅರಣ್ಯಗಳಲ್ಲಿ, ದಟ್ಟವಾಗಿರತಕ್ಕಂಥ ಜಾಗಗಳಲ್ಲಿ, ಉಪವನಗಳಲ್ಲಿ, ಯಮುನೆ ಆ ಕಡೆ ಈ ಕಡೆ ಆ ಅಡಗಿಕೊಂಡಿರತಕ್ಕಂಥ ಬೇಡರನ್ನ, ಗೂಢಚಾರಗಳನ್ನ ಹಾಕದ. ಮತ್ತೆ ಕಾಡಿನಲ್ಲಿ ರಾತ್ರೋರಾತ್ರಿ ಚಲನವಲನ ಮಾಡತಕ್ಕಂಥವ್ರು ಯಾರಾದ್ರೂ ಪರೀಕ್ಷೆ ಮಾಡೋದಕ್ಕೆ ಕಾಡಿನಲ್ಲಿ ಕೆಲವರನ್ನ ಹಾಕದ. ಯಮುನೆನಲ್ಲಿ ಹಾಯಿ ದೋಣಿಗಳನ್ನ ಬಿಟ್ಟು ದೋಣಿಗಳಲ್ಲಿ ಕೂತು ಯಾರಾದ್ರೂ ಅಪರಿಚಿತರು ಅವರಿಗೆ ನೀರು ಮೇಲೆ, ನದಿ ಮೇಲೆ ಬಂತು ಅಂದ್ರೆ ಅವ್ರನ್ನ ತಪಾಸಣೆ ಮಾಡಿಸ್ತಾ ಇದ್ದ. ಈಗ ಎಷ್ಟು ಜಾಗ್ರತೆ ವಹಿಸಿದ ನಂದ ಅಂತಂದ್ರೆ, ಗೊತ್ತಿಲ್ಲದೆ ಇರತಕ್ಕಂಥ ಅಪರಿಚಿತರು ಒಬ್ಬ ವ್ಯಕ್ತಿ ಒಂದು ನರಪಿಳ್ಳೆ ಊರೊಳಗಡೆ ಸುಳಿಯೋದಿಕ್ಕಾಗಲ್ಲ, ನುಸುಳೋದಿಕ್ಕಾಗೋದಿಲ್ಲ. ಯಾರಾದ್ರೂ ದೊಡ್ಡ ವಿಪ್ರರು, ಶ್ರೋತಿಯರು, ಅಪರಿಚಿತರು ಬಂದ್ಬಿಟ್ರೆ ಬಾಗಲ್ನಲ್ಲೇ ಇನ್ನೂ ದೊಡ್ಡ ಬ್ರಾಹ್ಮಣರು ನಿಲ್ಸಿದ್ದ. ಬಂದವ್ರನ್ನ ಬನ್ನಿ ಸ್ವಾಮಿ, ನಮ್ ಭಾಗ್ಯ, ಯಾವ ಗೋತ್ರ ತಮ್ದು, ಯಾವ ಶಾಖೆ ತಮ್ದು, ಯಾವ ಸಂಹಿತೆ ತಮ್ದು, ಈ ಮಂತ್ರ ಎಲ್ಲಿ ಬರುತ್ತೆ, ಈ ಹವನ ಯಾವ ಸೂತ್ರಕಾರ ಹೇಳಿದಾನೆ, ಬ್ರಹ್ಮ ವಿಸರ್ಜನೆ ಯಾವಾಗ, ಮಂತ್ರಾದಿ ದೇವತೆಗಳು ಯಾರು, ಅಯ್ಯೋ ರಾಮ ಗೊತ್ತಿಲ್ವಾ, ಶಾಸ್ತ್ರ ಪರೀಕ್ಷೆ ಮಾಡೋಣವಾ, ಶಾಸ್ತ್ರದ ಪರಿಚಯ ಇಲ್ವಾ, ಆಶೀರ್ವಾದ ಮಂತ್ರ ಗೊತ್ತಾ ಹೋಗ್ಲಿ, ಯಾವ ಊರು ಸ್ವಾಮಿ, ಯಾವ ದೇವಸ್ಥಾನದ ಪೂಜೆ ಮಾಡ್ತೀರಾ ಅಂದ್ರೆ ಎಲ್ಲಾ ವಿಚಾರ ಹಿಂದೆ ಮುಂದೆ ತಿಳ್ಕೊಂಡು ಅವರು ನಿಜವಾಗ್ಲೂ ಮಗುಗೆ ಆಶೀರ್ವಾದ ಮಾಡಕ್ ಹೋಗಿ ಬಂದಿದ್ದಾರೆ ಅಂತ ಸಂಪೂರ್ಣ ಮನವರಿಕೆ ಆದ್ರೆ ಅಂತವ್ರನ್ನ ಒಳಗೆ ಬಿಟ್ಕೊಳ್ತಾ ಇದ್ರು. ಸುಮ್ಮನೆ ಬಂದವ್ರಿಗೆ ಎಲ್ರಿಗೂ ಊರೊಳಗಡೆ ಕೃಷ್ಣ ದರ್ಶನ ಮಾಡಿಸೋಂತ ಅವಕಾಶ ಕೊಡ್ಲೇ ಇಲ್ಲ.
ಬಂದ್ರೆ ಅಲ್ಲಿಂದ ಏನ್ ಬೇಕೋ ಅದು ಕೊಟ್ಟು ದಾರಿಯಿಂದಾನೆ ಕಳಿಸ್ಬಿಡೋರು. ಶಾಸ್ತ್ರ ಸಂಪನ್ನರಾಗಿದ್ದು, ವೇದ ವಿದ್ವನ್ಮಣಿಗಳಾಗಿದ್ದು, ಅತ್ಯಂತ ಸಾತ್ವಿಕರಾಗಿದ್ದು, ತೇಜಸ್ವಿ ತಪಸ್ವಿಗಳಾಗಿದ್ದಂಥವ್ರಿಗೆ ಕರ್ಕೊಂಡು ಬರೋರು. ಭಕ್ತಿಯಿಂದ ಗೌರವದಿಂದ ಕೃಷ್ಣ ದರ್ಶನ ಮಾಡಿಸೋರು. ವೇದ ಸಂಪನ್ನರಿಗಂತೂ ತೊಟ್ಲತ್ರ ಕರ್ಕೊಂಡ್ಬಂದು ಕೃಷ್ಣ ದರ್ಶನ ಮಾಡಿಸ್ತಾ ಇದ್ರು. ಬಂದಂಥವ್ರಿಗೆ ಕೈ ತುಂಬ ಮರಮರಗಳಲ್ಲಿ ಉಡುಗೊರೆಯನ್ನ ಕೊಟ್ಟು ಕಳಿಸ್ತಾ ಇದ್ರು. ಯಾರು ಏನು ಮಾಡಿದ್ರು ಒಳಗೆ ಬರಕ್ಕಾಗದೇ ಇರತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬಿಟ್ಟ. ಸರ್ಪ ಕಾವಲು ಅಂತಾರಲ್ಲ, ಹಾಗೆ ಸರ್ಪ ಕಾವಲು ಹಾಕದ. ಕೃಷ್ಣ ಗೋಕುಲಕ್ಕೆ ಬಂದ ದಿನದಿಂದನೇ ಗೋವುಗಳು ಏನು ಅದ್ಭುತ ಸಂತೋಷ ಸಮೃದ್ಧಿ ಸಂಪತ್ನಲ್ಲಿತ್ತು ಅಂತಂದ್ರೆ, ಗೋ ಸಂಪತ್ತು 1.5 ಪಟ್ಟು ಹೆಚ್ಚಾಗೋಯ್ತು ಕೃಷ್ಣ ಬಂದ ಮೇಲೆ. ಕರುಗಳು ವಿಪರೀತ ಬೇಗ ಬೇಗ ಬೆಳೆಯಕ್ಕೆ ಶುರು ಮಾಡಿದ್ವು. ಈಗ ಎಲ್ಲ ಗೋವುಗಳು ಹಾಲು ಕೊಡ್ತಾ ಇದೆ. ವಯಸ್ಸಾಗಿದೆ ಅಂತ ಆಕಳುಗಳನ್ನ ಗೋವಳ್ರು ಅವರು ಎಷ್ಟು ಉಪಕಾರ ಮಾಡಿದೆ ಅಂತನ್ಬಿಟ್ಟು ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಎಮ್ಮೆಗಳ ಕಚಲತ್ತು ಕ್ಷೀರ ಸಮೃದ್ಧಿಯಲ್ಲಿ ಸಕಾಲಕ್ಕೆ ಹಾಲು ಕರೀತಾ ಇದ್ವು. ಹಾಲು ಹೇಗೆ ಹರಿಸ್ತಾ ಇದ್ವು ಅಂದ್ರೆ, ಕೊಟ್ಟಿಗೆಲೆಲ್ಲ ಹಾಲಿನ ಕೆಸರು. ಕೆಲವು ಕಡೆ ಅದು ಕೊಡ್ತಾ ಇದ್ದ ಹಾಲು ಎಷ್ಟಿತ್ತು ಅಂತಂದ್ರೆ, ಕೊಟ್ಟಿಗೆಯಿಂದ ಹರಿದಿರತಕ್ಕಂಥ ಹಾಲುಗಳು ತಪ್ಪಲೆ ತುಂಬಿ ತಪ್ಪಲೆಯಿಂದ ಅಲ್ಲೆಲ್ಲ ಕೆಸರಾಗಿ ಆ ಕಡೆಗೆ ಬೀದಿಗೆ ಆ ಕ್ಷೀರದ ಪ್ರವಾಹ ಹರ್ಕೊಂಡು ಬರುವಷ್ಟು ಹಾಲು ಕೊಡ್ತಾ ಇದ್ವು ಗೋಕುಲದ ಹಸುಗಳು, ಎಮ್ಮೆಗಳು. ಆ ಎಮ್ಮೆಗಳು ಆ ಗೋಕುಲದ ಸುತ್ತಮುತ್ತ ಇದ್ದ ಗದ್ದೆಗಳಿಗೆ ಹೋಗಿ ಕರುಗಳನ್ನು ನೆನೆಸ್ಕೊಂಡು ಬೆಳೀತಿದ್ದಂಥ ಭತ್ತದ ಪೈರುಗಳಿಗೆ ಕೆಲವು ಸರ್ತಿ ಹಾಲು ಸುರಿಸಿ ಬರ್ತಾ ಇದ್ವು. ಎಮ್ಮೆಗಳಿಗೆ, ಹಸುಗಳಿಗೆ ಈ ಅವದಾರಿಯ ಇತ್ತು ಗೋಕುಲದಲ್ಲಿ. ಯಜಮಾನನೋ ಅವನ ಹೆಂಡತಿನೋ ಬಂದು ಕೆಚ್ಚಲಿಗೆ ಕೈ ಹಾಕಿ ಹಾಲು ಕರಿಬೇಕು ಅಂತ ಏನು ಅಗತ್ಯ ಇರಲಿಲ್ಲ. ಕೆಚ್ಚಲ ಕೆಳಗೆ ಪಾತ್ರೆಗಳನ್ನ, ಕಂಚಿನ ಪಾತ್ರೆಗಳನ್ನ, ಬೆಳ್ಳಿಗೆ ತೊಳೆದಿರತಕ್ಕಂಥ ಪಾತ್ರೆಗಳನ್ನ ಇಟ್ಟು ಬಂದ್ರೆ ತಮ್ಮಷ್ಟಿಗೆ ತಾವು ಬರ್ತಿದ್ವು, ಹಾಲು ಕೊರೆದು ತುಂಬುತ್ತಾ ಇದ್ವು. ಕರುಗಳಿಗೂ ಸಮೃದ್ಧಿ ಆಗುವಷ್ಟು ಹಾಲು ಕೊಡ್ತಾ ಇದ್ವು. ನಾರಾಯಣನೇ ಕ್ಷೀರ ಸಮುದ್ರದಿಂದ ಎದ್ದು ಬಂದ ಮೇಲೆ ಆ ಕ್ಷೀರದ ಸಮುದ್ರನೇ ಇಲ್ಲಿಗೆ ಬಂದಾಗ ಆಗೋಗಿತ್ತು ಗೋಕುಲದಲ್ಲಿ. ಇನ್ನು ಇಷ್ಟೆಲ್ಲ ಗೋಕುಲದಲ್ಲಿ ಅವನ ಮಗುವಿನ ಸಂಭ್ರಮ, ಎಲ್ಲರ ಎಚ್ಚರ, ನಂದನ ಜಾಗೃತಿ ಇರೋವಾಗ ಯಾವ ಹಸುರಿ ಶಕ್ತಿ ಒಳಗೆ ಬರಕ್ಕಾಗುತ್ತೆ? ಅಷ್ಟು ಬಿಗಿ ಕಾವಲುಗಳು ಹಾಕ್ಬಿಟ್ಟಿದ್ದಾರೆ. ಈ ಕೃಷ್ಣ ಬಂದ ಮೇಲೆ ಗೋವುಗಳ ಸಮೃದ್ಧಿ, ಹಾಲು ಮೊಸರು ಬೆಣ್ಣೆ ತುಪ್ಪದ ಸಮೃದ್ಧಿ, ಅವುಗಳಿಂದ ಲಕ್ಷ್ಮೀ ಸಮೃದ್ಧಿ. ಈಗ ಗೋಕುಲದಲ್ಲಿ ಐಶ್ವರ್ಯನೋ ಐಶ್ವರ್ಯ. ಎಲ್ರಿಗೂ ಹಾಲು ಬೇಕು, ಬೇಕಾದಷ್ಟು ಸುಗ್ಗಿ, ಗವ್ಯದ ಸುಗ್ಗಿ, ಗೋ ಸಂಪತ್ತಿನ ಸುಗ್ಗಿ, ಹಣದ ಸುಗ್ಗಿ, ಸಮೃದ್ಧಿಯ ಸುಗ್ಗಿ ಆಗಿ ಹೋಗ್ತಾ ಇದೆ. ಶಕಟಾಸುರ ದೂರದಲ್ಲಿ ಪಾಳು ಮಂಟಪದ ಒಳಗಡೆ ಆ ಚಕ್ರದ ಕೆಳಗಡೆ ಶಕಟದ ಭಾಗವಾಗಿ ಕೂತ್ಕೊಂಡ. ಊರಿನ ಎಲ್ಲಾ ವಿಚಾರಗಳನ್ನ, ಆಡಳಿತಗಳನ್ನ ತಿಳ್ಕೊಂಡ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ ಎಲ್ಲ ನೋಡ್ತಿದ್ದಾನೆ. ಆಮೇಲೆ ಅದೃಶ್ಯಾಂಜನ ಹಾಕೊಂಡು ಊರೊಳಗಡೆ ಬಂದು ವಾಡೆಗಳಲ್ಲಿ, ಭಾಂಡಗಳಲ್ಲಿ, ಗಾಲಿಗಳಲ್ಲಿ ಅಡಿ ಕೂತ್ಕೊಂಡು ಬೆಳಗಿಂದ ರಾತ್ರಿವರೆಗೂ ನೋಡ್ದ. ಎಲ್ಲ ಊರ್ ನೋಡಿನೇ ಹೊರತುನು ನಂದಗೋಪನ ಮನೆ ಒಳಗಡೆ ಹೆಜ್ಜೆ ಇಡಕ್ಕೆ ಸಾಧ್ಯನೇ ಆಗಲಿಲ್ಲ. ಕಡೆಗೆ ಕಂಸ ಹೇಳ ಕಳಿಸ್ದ, ಏನು ಮಾಡ್ತಾ ಇದ್ಯಾ? ಯಾಕಿನ್ನು ಆ ಮಗುನು ಕೊಲ್ಲಲಿಲ್ಲ? ಸ್ವಾಮಿ, 3 ತಿಂಗಳಾಯ್ತು, ಈಗ ಮುಹೂರ್ತ ಬರ್ತಾ ಇದೆ, ಊರಿನ ವಿಚಾರ ಎಲ್ಲ ತಿಳ್ಕೊಂಡಿದ್ದೀನಿ ಸ್ವಾಮಿ, ಉರುಳಿಸ್ತೀನಿ ನೋಡಿ ಇಷ್ಟರಲ್ಲೇನೆ ಗಾಡಿಯನ್ನ. ಈಗ ಶಕಟನ ಲೆಕ್ಕಾಚಾರನೇ ಬೇರೆ ಇತ್ತು. ಇಲ್ಲಿ ಒಂದು ದೊಡ್ಡ ಸಂಭ್ರಮದ ಘಟನೆ ನಡೀತಾ ಇತ್ತು. ಏನು ಅಂತಂತಂದ್ರೆ, ಮಗು ಬೋರ್ಲು ಬಿತ್ತು. ಮಗು ಬೋರ್ಲು ಬಿತ್ತು ಅಂತಂತಂದ್ರೆ ಏನಪ್ಪಾ ಅಂದ್ರೆ, ವಿಶೇಷವಾಗಿರತಕ್ಕಂಥ ಹಬ್ಬವನ್ನ ವೈಭವದಿಂದ ಆಚರಣೆ ಮಾಡಬೇಕು, ತೊಟ್ಲೋತ್ಸವ ಅಂತ ಮಾಡಬೇಕು ಅಂತಂತಂದ್ರು. ಅದೇನಪ್ಪ ಅದು ಅಂದ್ರೆ, ನಮ್ಮ ಕುಲ ಪದ್ಧತಿ ಅದು. ಮಗು ಬೋರ್ಲು ಬಿದ್ದಿದೆ, ದೇವಸ್ಥಾನ ಕರ್ಕೊಂಡು ಹೋಗಿ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಬಂಡಿನಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗಿ ಆ ಬಂಡಿ ಶೃಂಗಾರ ಮಾಡಿ ಮಗುವನ್ನ ದೇವಸ್ಥಾನದ ಎದುರುಗಡೆ, ದೇವಸ್ಥಾನಕ್ಕೆ ಮೊದಲು ದೇವರಿಗೆ ದರ್ಶನ ಮಾಡಿಸಿ ಹೊರಗಡೆ ಕರ್ಕೊಂಬಂದು ಆ ಗಾಡಿ ಕೆಳಗಡೆ ಮೆತ್ತಿಗೆ ಹಾಸಿಗೆ ಹಾಸಿ ಅದರಲ್ಲಿ ಮಲಗಿಸಿ ಸುವಾಸನೀಯರು ಮಗುಗೆ ಆರತಿ ಎತ್ತಬೇಕು. ಊರಿನ ಜನಗಳನ್ನ, ಪರಿಚಿತರನ್ನ, ಆಪ್ತರನ್ನ, ಆತ್ಮೀಯರನ್ನ ಕರೆದು ಔತಣ ಏರ್ಪಡಿಸ್ಬೇಕು. ಸುಮಂಗಲಿಯರಿಗೆ, ಮುತ್ತೈದೆಯರಿಗೆಲ್ಲ ಬಾಗನ ಕೊಡತಕ್ಕಂತಹದ್ದು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡ್ರು. ಆಶ್ವೀಜ ಶುಕ್ಲ ತೃತೀಯ
ಏನು ಸಡಗರ, ಏನು ಸಡಗರ, ಏನ್ ಸಡಗರ. ಕೃಷ್ಣ ಮಗಚ್ಕೊಂಡಂತೆ ಅಂತಂದೆ ಊರಿಗೆಲ್ಲ ಹಬ್ಬ, ಊರಿಗೆಲ್ಲ ಸಡಗರ. ಏನು ಊರಿನ ಜನ ಎಲ್ಲ ಬಂದ್ಬಿಟ್ರು, ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದ್ರು, ಪ್ರಜಭೂಮಿ ನಾನಾ ಗ್ರಾಮಗಳಿಂದ ಜಾತ್ರೆಗೆ ಬರೋ ಹಂಗ ಜನ ಬರ್ತಾ ಇದ್ದಾರೆ. ಏನು ಇವನು ಎಷ್ಟು ವ್ಯವಸ್ಥೆ ಮಾಡಿದ್ರು ತೋಪುಗಳಲ್ಲಿ, ಗುಡಿಗಳಲ್ಲಿ, ಗೋಕುಳದ ಮಾಳಿಗೆಗಳಲ್ಲಿ, ಅಂಗಳಗಳಲ್ಲಿ, ಯಮುನೆ ಆ ಕಡೆ ಈ ಕಡೆ, ಕಾಡಿನ ದೊಡ್ಡ ಮರಗಳ ಕೆಳಗಡೆ, ಯಮುನಾ ದಡದಲ್ಲಿ ಎಲ್ಲೆಲ್ಲೂ ಜನಜಂಗುಳಿ, ಜನಜಾತ್ರೆ. ಊಟೋಪಚಾರಕ್ಕೆ ನಂದಗೋಪ 10 ಕಡೆ ವ್ಯವಸ್ಥೆ ಮಾಡಿದ್ದ ಅರಮನೆಯ ವ್ಯವಸ್ಥೆಗಳು. ಎಲ್ಲ ಕಡೆನೂ ಉತ್ಸಾಹದಿಂದ ಜನ, ಗೋಪರು, ಗೋಪಿಯರು, ಗೋವಳ್ರುಗಳು ತುಂಬಿ ತುಂಬಿ ಸಂಭ್ರಮದಿಂದ ಕೊಡ್ತಾ ಇದ್ದಾರೆ. ನಾನಾ ನದಿ ತೀರಗಳಿಂದ ಬ್ರಾಹ್ಮಣ ಸಮೂಹ ತಂಡೋಪತಂಡವಾಗಿ ಪಾದಯಾತ್ರೆಗಳಾಗಿ ಬಂದ್ರು, ಗಾಡಿಯಲ್ಲಿ ಬಂದ್ರು, ಕುದುರೆಗಳ ಮೇಲೆ ಬಂದ್ರು. ಏನು ಜಾತ್ರೆ, ಏನು ಸೊಗಸು ಆ ಮಗುನನ್ನು ನೋಡೋದಿಕ್ಕೆ. ಆ ಮಗು ನೋಡೋದಕ್ಕೆ ಜನ ಸಾಲ್ ಹಚ್ಚಿ ನಿಂತಿದ್ದಾರೆ. ಬಂದು ಒಳಗೆ ಒಬ್ಬೊಬ್ಬರು ನೋಡ್ತಿದ್ದಾರೆ. ಅದೇನು ಮಗು ರೀ ಅದು, ಅದೇನು ಆಕರ್ಷಣೆ, ಅದೆಂಥ ಮೂಗು, ಅದೇನು ತುಟಿ, ಕಾಮನ ಬಿಲ್ಲಿನ ಆಗಿರೋ ಹುಬ್ಬು, ವಿಶಾಲವಾದ ಹಣೆ ಮೇಲೆ ನರ್ತನ ಮಾಡ್ತಿರತಕ್ಕಂಥ ಗುಂಗುರು, ಕಪ್ಪು ಕೂದಲುಗಳು, ನೀಳವಾದ ತೋಳುಗಳು, ಪಾದಗಳಲ್ಲಿ, ಒಳಗೈ ಹಸ್ತಗಳಲ್ಲಿ ಮಹಾಪುರುಷರ ಲಕ್ಷಣ ಸಾರತಕ್ಕಂಥ ರೇಖೆಗಳನ್ನ ಅಲ್ಲಿ ಬಂದಿದ್ದಂತ ಸಾಮುದ್ರಿಕ ಶಾಸ್ತ್ರಜ್ಞರು ಗುರುತಿಸ್ತಾ ಇದ್ದಾರೆ. ಈಗ ಅವರೇ ಮಾತಾಡ್ಕೊಳ್ತಾ ಇದ್ದಾರೆ, ಇದೇನ್ರಿ ಕಂಡಿಲ್ಲ ಕೇಳಿಲ್ಲ, ಇದೇನ್ ಮಗುನಪ್ಪ ಇದು, ಯಾವುದು ವೈಕುಂಠದ್ದ, ದೇವಲೋಕದ್ದ, ಮಾತಾಡ್ಕೊಳ್ತಾ ಇದ್ದಾರೆ. ಆ ಮಗು, ಆ ದೃಷ್ಟಿ, ಆ ನೋಟ, ಅದಕ್ಕೆ ಹಾಕಿರೋ ತಿಲಕ, ಕಾಡ್ಗೆಯಿಂದ ಬರೆದಿರತಕ್ಕಂಥ ತಿಲಕ, ಆ ಗಲ್ಲದಲ್ಲಿ ಕಾಡ್ಗೆ ಚುಕ್ಕೆ, ಒಂದೊಂದು ದೃಷ್ಟಿ ಪರಿಹಾರಕ್ಕೆ ಅಂತ ಹಾಕಿ ಮಗುಗೆ ತೋಳುಗಳಲ್ಲಿ, ಮುಂಗೈಯಲ್ಲಿ, ಪಾದದಲ್ಲಿ, ಸೊಂಟದಲ್ಲಿ, ಶಿಶುವಿಗೆ ಭಾರ ಆಗದೆ ಇರೋ ತರ ರಕ್ಷೆಗಳನ್ನು ಹಾಕಿ, ಅನೇಕ ಒಡವೆಗಳನ್ನು ಹಾಕಿ ಮಾಡಿ ಗಾಡಿ ಕೆಳಗಡೆ ಮಲಗಿಸಿದ್ದಾರೆ. ಈ ಕಡೆ ಕಾಲ್ ಜಾಡಿಸ್ತಾನೆ, ನಗುತ್ತಾನೆ. ಯೋಹಿನಿ, ಯಶೋದೆ ಬಂದ್ ದಾಸಿಯರು ನಂದ ಯಾರು ಬಂದ್ರು ಕೂಡ ಎತ್ಕೊಳ್ಳಿ ಅಂತ ನಗುತ್ತಾನೆ, ಹತ್ರ ಬರೋ ಹಾಗೆ ಮಾಡ್ತಾನೆ. ಈಗ ಬೆಳಗ್ಗೆನೆ ಎಣ್ಣೆ ಶಾಸ್ತ್ರ ಮಾಡಿದ್ರು, ಪರಿಮಳ ತೈಲದ ಅಭ್ಯಂಗನ ಮಾಡಿದ್ರು, ಪನ್ನೀರ್ ಸ್ನಾನ ಮಾಡಿಸಿದ್ರು, ಗೋಮೂತ್ರದಲ್ಲಿ ಅಭಿಷೇಕ ಆಗಿತ್ತು, ಅರಿಶಿನಿಂದ ಮೈ ತೊಳೆದಿದ್ರು. ಒಬ್ಬೊಬ್ಬ ಹೆಣ್ಣು ಮಕ್ಕಳು ಬಂದು ಒಂದೊಂದು ಚೊಂಬಿನಲ್ಲಿ ಮಗುಗೆ ನೀರು ಹಾಕಿ ಶ್ರೀರಾಮ ರಕ್ಷಾ ಸ್ನಾನ ಮಾಡಿಸಿದ್ರು. ಮೈಗೆ ಗಂಧದ ಧೂಪ ಹಾಕಿದ್ರು. ಕೂದಲಲ್ಲಿದ್ದಂತ ನೀರನ್ನೆಲ್ಲ ತೆಗೆದು ಕೊಟ್ಟಿಗೆನಲ್ಲಿಟ್ಟು ಗೋವಿನ ಹೊಟ್ಟೆ ಕೆಳಗಡೆ 3 ಸಲ ಮಗುವನ್ನ ಬಳಸಿ ಮೇಲೆ ಬರೋ ಹಾಗೆ ಎತ್ತಿ ಗೋವಿನ ಬಾಲದಿಂದ ಸುತ್ತಿ ಬಳಸಿ ಬೀಸಿ ರಕ್ಷೆ ಹಾಕಿ ಮಗುನ್ ಕರ್ಕೊಂಡ್ ಬಂದಿದ್ರು. ಯಶೋದೆ ಅಷ್ಟೂ ಸಾಲದು ಅಂತ ಹುಲಿ ಉಗುರಿನ ರಕ್ಷೆನ ಎದೆಗೆ ಬಂಗಾರದ ಸರದಲ್ಲಿ ಜೋಡಿಸಿ ಹಾಕಿದ್ಲು. ಆಮೆ ಉಗುರುಗಳು ಇನ್ನೊಂದ್ ಸರದಲ್ಲಿ ಕೃಷ್ಣನ ಕೊರಳಿಗೆ ಹಾಕ್ಸಿದ್ಲು. ಇನ್ನು ಇವರು ಹೇಳಿರತಕ್ಕಂಥ ರಕ್ಷೆ, ಓರ್ಗೆ ಅವ್ರು ಹೇಳಿರತಕ್ಕಂಥ ರಕ್ಷೆ ಎಲ್ಲ ಪುಟ್ಟ ಕೃಷ್ಣನ ಮೈ ಮೇಲೆ ಹಾಕಿದ್ರು. ಕಸ್ತೂರಿ ತಿಲಕ ಅವನ ಹಣೆ ಮೇಲೆ, ಪುಟ್ಟ ಪೀತಾಂಬರ ಉಡಿಸಿದ್ದಾರೆ. ಆಮೇಲೆ ಅವನ ಕೈನಲ್ಲಿ ಏನೋ ಕೊಟ್ಟಿದ್ದಾರೆ. ಬಗ್ಗ ನೋಡಿದ್ರೆ ಆ ಸಣ್ಣದು ನವಿಲ್ಗುರಿ ಸಿಕ್ಸಿದ್ದಾರೆ. ಮುತ್ತೈದೆಯರೆಲ್ಲ ಒಳಗೆ ಬಂದು ಆ ಗಾಡಿ ಪಕ್ಕದಲ್ಲಿ ಆ ಕಡೆ ಈ ಕಡೆ ಸಾಲು ಕಟ್ಟಿ ವೃತ್ತಾಕಾರದಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾ ಇದ್ದಾರೆ. ಸುಂದರವಾದ ಗಾಡಿ, ಅದು ಚಕ್ರ, ಗುಂಬ, ಗಾಡಿ ಮೂಕಿ ಎಲ್ಲಕ್ಕೂ ನಂದ ಅವತ್ತಿನ ದಿನ ವಿಶೇಷ ಅಂತ ಅಂದ್ಬಿಟ್ಟು ಬಂಗಾರದ ಕವಚ ಮಾಡಿ ಹಾಕಿದ್ದಾನೆ. ಏನ್ ಭಾಗ್ಯ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಆಮೇಲೆ ಗಾಡಿ ಮೇಲ್ಗಳಲ್ಲಿ ಆ ಹೊಸ ಮಡಕೆಗಳಲ್ಲಿ, ಭಾಂಡಗಳಲ್ಲಿ, ಕೊಳದಪ್ಲೆಗಳಲ್ಲಿ ಗವ್ಯ ದ್ರವ್ಯ ಎಲ್ಲ ಪುಷ್ಕಳ ತುಂಬಿಟ್ಟಿದ್ದಾರೆ. ಗೋಮೂತ್ರ, ನೊರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಔಷಧ ರಸಗಳು, ರತ್ನಗಳು, ಮುತ್ತುಗಳು, ವಜ್ರವೈಡೂರ್ಯಗಳು ಏನೇನಿದೆಯೋ ಎಲ್ಲ ಹೊಸ ಹೊಸ ಮಡಿಕೆಗಳನ್ನೇ ಅಲಂಕಾರ ಮಾಡಿ ಅದನ್ನ ಆ ಬಂಡಿನಲ್ಲಿ ಮೇಲ್ಗಡೆ ತುಂಬಿದ್ದಾರೆ. ಸಮೃದ್ಧಿ, ಸಂಪನ್ನತೆಯ ಸಂಕೇತವಾಗಿ. ಸುಸ್ಥಿತಿನಲ್ಲಿದೆ ಗೋಕುಲ ಅನ್ನೋದಕ್ಕೆ ಕಾಣಬೇಕು ಅಂತ ಅವನಿಗೆ ಆಸೆ. ಈಗ ಬ್ರಾಹ್ಮಣರು ವೇದಘೋಷ ಜೋರಾಯಿತು. ಮುತ್ತಿನ ಆರತಿಯನ್ನ ಸುಮಂಗಲಿಯರು ಎತ್ತಿದ್ರು. ಅನ್ನದ ಉಂಡೆಗಳನ್ನ 4 ದಿಕ್ಕಿಗಳಿಗೆ, ಬಣ್ಣದ ಉಂಡೆಗಳನ್ನ 4 ದಿಕ್ಕಿಗೆ ಎರಚಿದ್ರು. ಗರ್ಗಾಚಾರ್ಯರು ದರ್ಬೆ ಕೂರ್ಚ ತುದಿಯಿಂದ ಹಾಸಿನ ಮೇಲೆ ಪುಣ್ಯ ತೀರ್ಥವನ್ನು ಸಿಂಪಡಿಸಿದ್ರು. ಕೃಷ್ಣನ್ನ ಪೂರ್ತಿ ಮಲಗಿಸಿ ಪ್ರಾರಂಭ ಮಾಡಿ ಅಂದ್ರು ಉತ್ಸವ. ವಾದ್ಯ, ವೇದ, ಹಾಡು, ಕುಣಿತ ಎಲ್ಲ ಆಯಾಸ ಆಯಿತು. ಈಗ ಪೂರ್ತಿ ಮುಗಿತು ಉತ್ಸವ. ಮಗುಗೆ ನಿದ್ದೆ ಬಂತು. ಮಗುಗೆ
ಯಾರು ತೊಂದರೆ ಕೊಡ್ಬೇಡಿ, ಬನ್ನಿ ಈಚೆಗೆ ಅಂತ ನಂದ ಕರೆದ. ಮುಹೂರ್ತ ಸರಿಯಾಗಿ ಸಾಧಿಸ್ಬಿಟ್ರಲ್ಲ ಅಂತ ಗರ್ಗರು ಸಂತೋಷ ಪಟ್ರು. ತಂದ ಮಹಾರಾಜರು ಜಯವಾಗಲಿ ಅಂತ ಅಂದ್ಕೊಂಡ್ರು, ಬಾಲಕೃಷ್ಣ ಚಿರಾಯವಾಗಲಿ ಅಂತ ಅಂದ್ಕೊಂಡ್ರು. ಸದ್ಯ ಮುಖ್ಯವಾದ ಘಟ್ಟ ಆಯ್ತಲ್ಲಪ್ಪ. ಇನ್ನು ಎಲ್ಲ ಊಟದ ಮನೆಗೆ ಬನ್ನಿ ಅಂತ ಸಂತರ್ಪಣೆ ಕಡೆಗೆ ನಂದ ಆ ಹೊರಗಡೆ ಕರ್ಕೊಂಡು ಹೋದ. ಬ್ರಾಹ್ಮಣ ಭೋಜನಕ್ಕೆ ಒಂದ್ ಕಡೆ, ಹೊರಮಾಳಿಗೆ ಜಗಲಿನಲ್ಲಿ ಬಂದವ್ರು ಉಳಿದವ್ರಿರಲಿಲ್ಲ, ಉಸ್ತುವಾರಿ ನೋಡಕ್ ತಾನೇ ಹೋದ. ಈ ಕಡೆ ಮುತ್ತೈದೆಯರನ್ನ ಸುಮಂಗಲಿಯರನ್ನ ಕರೆದು ಯಶೋದೆ, ರೋಹಿಣಿ ಬಂಗಾರದ ಮರಗಳಲ್ಲಿ ಬಾಗಿನಗಳನ್ನ ಸಿದ್ಧ ಮಾಡಿ ಒಬ್ಬರಿಗೂ ಕೊಡ್ತಿದ್ದಾರೆ. ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಈ ಕಡೆ ಉಡುಗೊರೆ ತಗೊಂಬಕ್ಕೋಷ್ಟು ಜನ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಗಾಡಿ ಕೆಳಗಡೆ ಯಾರೂ ಇಲ್ಲ, ಗಾಡಿ ಕೆಳಗಡೆ ಒಬ್ರು ಇಲ್ಲ. ಗಾಡಿಯ ಬಲಗಡೆ ಚಕ್ರದಲ್ಲಿ ಅದೃಶ್ಯನಾಗಿ ಅಡ್ಕೊಂಡಿದ್ದ ಶಕರಾಸುರ ಒಂದೇ ಕ್ಷಣ ನೋಡ್ದ, ಮಗು ನಿದ್ದೆ ಮಾಡಿದೆ, ಯಾರೂ ಇರ್ಲಿಲ್ಲ. ಇನ್ನೊಂಚೂರು ಶಕ್ತಿ ಕೊಟ್ಟ, ಚಕ್ರ ಮುಂದಕ್ಕೆ ಬಂತು. ಒಂಚೂರು ಶಕ್ತಿ ಕೊಟ್ಟ, ಚಕ್ರ ಮುಂದಕ್ಕೆ ಬಂತು. ಇನ್ನೊಂದೇ ಕ್ಷಣ ಏನು ಸಂಭ್ರಮ ಆಗ್ತಿದೆ ಅವನಿಗೆ ಅಂದ್ರೆ, ಈ ಸರ್ತಿ ನಾನು ಶಕ್ತಿ ಕೊಟ್ಟು ಚಕ್ರವನ್ನ ಮಗು ಹೊಟ್ಟೆ ಮೇಲೆ ಹಾಕಿದೆ ಅಂದ್ರೆ ಮಗು ಕತ್ತರಿಸ್ ಹೋಗುತ್ತೆ. ತಕ್ಷಣ ಕಂಸನಿಗೆ ಸುದ್ದಿ ಕಳಿಸಿದ್ರೆ ನನಗೆ ದೊಡ್ಡ ಪ್ರಶಸ್ತಿ ಕೊಡ್ತಾ ಇದ್ದಾನೆ ಅನ್ಕೊಂಡ. ಆ ಚಕ್ರ ಇನ್ನೊಂದು ಕ್ಷಣದಲ್ಲಿ ಬಂದು ಮಗುವಿನ ಹೊಟ್ಟೆ ಮೇಲೆ ಸೀಳಬೇಕು. ಕಣ್ಣು ಬಿಡ್ತು ಮಗು. ಕಣ್ಣು ಬಿಟ್ಟು ನೋಡ್ತು, ಚಕ್ರ ಬರ್ತಾ ಇದೆ. ಆ ಬಲಗಾಲಿ ಎತ್ತಿ ಒಂದು ಜಾಡಿಸಿ ಚಕ್ರಕ್ಕೆ ಒದಿತು. ಒದ್ದ ರಭಸಕ್ಕೆ ಭಾರ ಗರಗರ ಚಕ್ರ ತಿರುಗಿಕೊಂಡು ಆಕಾಶದ ಕಡೆಗೆ ಹೋಗದ ಜಾಡಿಸಿ ಒದ್ದಿರತಕ್ಕಂತಹ ರೂಪಿಗೆ ಮೇಲುಗಡೆ ಹೋಗಿ ಅಸುರಿ ಚಕ್ರ ಗುರುತೆ ಸಿಗದಾಗೆ ನುಚ್ಚು ನೀರಾಗಿ ಸಿಡಿಲು ಬರೆದ ಶಬ್ದದ ತರ ಕೆಳಗಡೆ ಬಿದ್ದಿದ್ದು ದೊಡ್ಡ ರಾಕ್ಷಸ ಬಿದ್ದ. ರಕ್ತ ಕರ್ತ ಸಾಯ್ತಾ ಬಿದ್ದಿದ್ದ. ಗಾಡಿ ಮೇಲಿದ್ದ ಮಡಕೆಗಳು ಸಿಡಿದು ಪುಡಿಯಾದವು. ಓಡ ಬಂದ್ರು, ಹಾಹಾಕಾರ ಮಾಡ್ಕೊಂಡು ಎಲ್ಲರೂ ಓಡ ಬಂದು ನೋಡ್ತಾರೆ. ಮಗು ಸದ್ಯ ಸುಖವಾಗಿದೆಯಲ್ಲ, ಕರ್ಕೊಂಡೋಗಿ ರಕ್ಷೆ ಹಾಕಿ ಏನು ಬಂತಪ್ಪ ನಮಗೆ ಅಂತ ಅನ್ಕೊಳ್ತಾ ಇದ್ದಾರೆ. ಭೀಷ್ಮರಷ್ಟು ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ನಾಮ ವಿಷ್ಣು ಸಹಸ್ರನಾಮದ್ದು ವಿಶ್ವಕ್ಸೇನ. ವಿಶ್ವಕ್ಸೇನ ಅಂತಂದ್ರೆ ದೇವತೆಗಳ ಸೈನ್ಯಾಧಿಪತಿಯಾಗಿರತಕ್ಕಂಥ ವಿಶ್ವಕ್ಸೇನನ ಒಳಗಡೆ ನಿಂತು ಅವನಿಗೆ ಸಮಸ್ತವಾಗಿರತಕ್ಕಂಥ ಸಾಮರ್ಥ್ಯವನ್ನು ಧಾರೆ ಎರೆತಿರತಕ್ಕಂಥ ದೇವ. ತನ್ನ ಯುದ್ಧ ಸಿದ್ಧತೆಯಿಂದಲೇ ದೈತ್ಯರ ಸೈನ್ಯದ ನಡೆಸಿರತಕ್ಕಂಥವನು ಯಾರೋ ಅವನು ವಿಶ್ವಕ್ಸೇನ. ವಿಶ್ವಕ ಅಂದ್ರೆ ಸುತ್ತಮುತ್ತ ಎಲ್ಲ ಕಡೆ ಸೈನ್ಯ ಇಟ್ಕೊಂಡಿರತಕ್ಕಂಥವನು ಯಾರೋ ಅವನು ವಿಶ್ವಕ. ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ಚೇತನರಲ್ಲಿ ತನ್ನ ದೇವ ಸೈನ್ಯವನ್ನು ಕಳಿಸಿ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾನಲ್ಲ. ಗೋಚರವಾಗಿ ಅಗೋಚರವಾಗಿ ದೇವತೆಗಳು ಬಂದು ಸೈನಿಕರಾಗಿ ದೇವರ ಅಣತಿಯಂತೆ ನಮ್ಮನ್ನ ಕಾಪಾಡ್ತಾ ಇದ್ದಾರಲ್ಲ. ಈ ವ್ಯವಸ್ಥೆ ಮಾಡಿರೋನು ವಿಶ್ವಕ್ಸೇನ. ಯಾರು ಸುತ್ತಲೂ ಸೈನ್ಯ ಇಟ್ಕೊಂಡಿರ್ತಾರೋ ಅವರು ವಿಶ್ವಕ್ಸೇನ. ಸಮಸ್ತ ದೇವತೆಗಳನ್ನ, ಧರ್ಮಾತ್ಮರನ್ನ, ಸಜ್ಜನರನ್ನ, ಸಾತ್ವಿಕರನ್ನ, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಸಾಕಿ ಸಲಹತಕ್ಕಂತ ಪ್ರಭು ಯಾರೋ ಅವನೇ ವಿಶ್ವಕ್ಸೇನ. ಸುತ್ತಲೂ ಸೇನೆ ಇಟ್ಕೊಂಡಿರತಕ್ಕಂಥ ಮಹಾನುಭಾವ ವಿಶ್ವಕ್ಸೇನ. ಅವನೇ ಸ್ವಯಂ ಮಹಾವಿಷ್ಣು. ವಿಶ್ವಕ್ಸೇನ ಅನ್ನತಕ್ಕಂಥ ಆ ದೇವತೆಗಳ ಒಬ್ಬ ಸೈನ್ಯಾಧಿಪತಿಗೆ ಅವನ ಒಳಗಡೆ ಕೂತ್ಕೊಂಡು ಅವನಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತಾ ಇರತಕ್ಕಂಥವನು ಅವನೇ ವಿಶ್ವಕ್ಸೇನ. ಯಸ್ಯದ್ವಿರದ ವಕ್ತ್ರಾದ್ಯಾಹ ಪಾರಿಷದ್ಯಾಹ ಪರಶ್ಚತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ಸಾಮಾನ್ಯವಾಗಿ ಮಂಗಳ ಕಾರ್ಯಗಳನ್ನು ಆರಂಭ ಮಾಡುವಾಗ ಕೆಲವು ಕಡೆ ವಿಷ್ಣು ಸಹಸ್ರನಾಮ ಹೇಳುವಾಗ ಕೂಡ ಇದನ್ನು ಹೇಳತಕ್ಕಂಥ ಸಂಪ್ರದಾಯ ಇದೆ. ವಿಶ್ವಕ್ಸೇನನ ಒಳಗಡೆ ನಿಂತುಕೊಂಡು ವಿಶೇಷವಾಗಿ ಎಲ್ಲರ ಯೋಗಕ್ಷೇಮ ನೋಡ್ಕೊಳ್ತಿದೆಯಲ್ಲ ಸ್ವಾಮಿ, ನಿನಗೆ ನಮಸ್ಕಾರ. ಜನಾರ್ದನ ಅಂತಂದ್ರೆ ಯಾರು ಭಕ್ತರ ಪ್ರಾರ್ಥನೆಯನ್ನ ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹ ಮಾಡಿ ಅವರ ಅಭ್ಯುದಯಕ್ಕೆ, ಪ್ರಗತಿಗೆ, ಅವರ ಸಂವರ್ಧನೆಗೆ ಅನುಗ್ರಹ ಮಾಡ್ತಾನೋ ಅವನೇ ಜನಾರ್ದನ. ಜನಾರ್ದನ ಅಂದ್ರೆ ತಾನು ಎಂದು ಜನಿಸದೇ ಇರತಕ್ಕಂಥವನು ಜನಾರ್ದನ. ಯಾರು ಭಕ್ತಿ ಮಾಡಿ ಪೂರ್ತಿ ತನ್ನಲ್ಲಿ ಶರಣಾಗತರಾಗ್ತಾರೋ ಅವರಿಗೆ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಮಾಡ್ತಾನೋ ಅವನ್ ಜನಾರ್ದನ. ಜನ ಅಂದ್ರೆ ಜನನ ಜನ್ಮಗಳಿಗೆ ಒಳಗಾಗದೆ ಇರತಕ್ಕಂಥವನು. ಅರ್ಧನ ಅಂತಂದ್ರೆ ಹುಟ್ಟಡಗಿಸತಕ್ಕಂಥವನು. ಜನಾರ್ದನ ಅಂತಂದ್ರೆ ಜನನ ಮರಣಗಳ ಹುಟ್ಟಡಗಿಸ್ತಾನೆ ಅಂತಂದ್ರೆ
ಆ ಜನನ ಮರಣಗಳ ಚಕ್ರದ ಹುಟ್ಟಡಗಿಸಿ ಶಾಶ್ವತ ಮುಕ್ತಿ ಕೊಡತಕ್ಕಂಥ ದೈವ. ಗೊತ್ತಿಲ್ಲದೆ ಅನೇಕ ಧರ್ಮ ಅಧರ್ಮ ಅನ್ಯಾಯ ಅಪಚಾರ ಮಾಡಿದ್ರು ಕಡೆಯಲ್ಲಿ ಅವನಿಗೆ ಶರಣಾಗತಿ ಆದರೆ ಅಂತವರ ಪಾಪಗಳನ್ನು ಸುಟ್ಟು ಭಸ್ಮ ಮಾಡತಕ್ಕಂಥವನು. ದುರಾತ್ಮರು ಮದಾಂಧರಾಗಿ ಅನ್ಯಾಯ ಮಾಡ್ತಾ ಇದ್ರೆ ಅಂಥವ್ರನ್ನ ಮರ್ದನ ಮಾಡತಕ್ಕಂಥವನು ಜನಾರ್ದನ. ರಾಕ್ಷಸರನ್ನ ಸಂಹಾರ ಮಾಡತಕ್ಕಂಥವನು. ಜೀವಗಳಿಗೆ ದೇಹ ಕೊಟ್ಟು ಜೀವಿಸುವ ಹಾಗೆ ಮಾಡೋನು. ಯಾರಿಗೆ ಮುಕ್ತಿ ಬೇಕೋ ಅವ್ರ ಜನಾರ್ದನನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಮುಕ್ತಿ ಕೊಡತಕ್ಕಂಥವನು. ಜನನ ಇಲ್ಲದೆ ಇರತಕ್ಕಂಥ ನಿತ್ಯ ಸತ್ಯ ಆನಂದ ರೂಪಿ ಅವನು. ಮತ್ತೆ ಎಲ್ಲಕ್ಕಿಂತ ಹೆಚ್ಚು ಸದ್ಗುರುವಿನ ಕೃಪೆ ಪರಮಾತ್ಮನ ಕಡೆ ತಿರುಗಿಸಿ ಅಪ್ಪ ನಿನ್ನ ಬಿಟ್ರೆ ಇನ್ಯಾರಿದಾರೋ ಅಂತ ಅಂದ್ಕೊಂಡ್ರೆ ಅವರ ಎಲ್ಲ ಪಾಪಗಳನ್ನ ದೋಷಗಳನ್ನ ಧ್ವಂಸ ಮಾಡ್ತಾ ಇರತಕ್ಕಂಥವನು. ವಿಶ್ವರೂಪ ದರ್ಶನ ಕಾಲದಲ್ಲಿ ಅರ್ಜುನ ಕಂಡಿದ್ದು ಅದು ದೊಡ್ಡ ಎಲ್ಲಾ ದುಷ್ಟರು ಸಂಪೂರ್ಣ ಜ್ವಾಲಾಮುಖಿಯಲ್ಲಿ ನುಗ್ಗಿ ಭಸ್ಮ ಆಗ್ತಿದ್ದನಲ್ಲ ಕಣ್ಣಲ್ಲ, ಅವನ ಜನಾರ್ದನ. ಮತ್ತೆ ಮುಂದಿನ ನಾಮ ವೇದ. ವೇದ ಅಂತಂತಂದ್ರೆ ಸಮಸ್ತ ವೇದಗಳಿಗೆ ದೊಡ್ಡ ಅಧಿದೈವ. ಎಲ್ಲ ವೇದಗಳ ಸಮಗ್ರವಾಗಿರತಕ್ಕಂಥ ಜ್ಞಾನ ಇರತಕ್ಕಂತಹ ನೀಡತಕ್ಕಂಥವನು. ಸ್ವಯಂ ವೇದಜ್ಞಾನ ಸ್ವರೂಪಿ ವೇದ ಪುರುಷ. ವೇದ ಮಂತ್ರಗಳೇ ಅವನ ನಿಶ್ವಾಸ ರೂಪ. ಅನೇಕ ಋಷಿಮುನಿಗಳಿಗೆ ತಪಸ್ಸಿನಲ್ಲಿ ಧ್ಯಾನದಲ್ಲಿ ಅವು ಗೋಚರ ಹಾಗೆ ಮಾಡತಕ್ಕಂಥವನೇ ವೇದ. ಬ್ರಹ್ಮನಿಗೆ ಮತ್ತು ಬ್ರಹ್ಮರ್ಷಿಗಳಿಗೆ ವೇದಜ್ಞಾನ ನೀಡತಕ್ಕಂಥವನು ವೇದ. ಭಾರತದಲ್ಲಿ ಪ್ರಾಚೀನ ಸಂಸ್ಕೃತಿ ಮತ್ತು ಧರ್ಮದ ಆಧಾರ ಸ್ತಂಭವಾಗಿರತಕ್ಕಂಥದ್ದು ವೇದಗಳು. ಇದೇ ಭಾರತದ ದಿವ್ಯ ಜ್ಞಾನ. ಈ ದಿವ್ಯ ಜ್ಞಾನ ಸ್ವರೂಪಿಯೇ ವೇದ ಅನ್ನಿಸ್ಕೊಂಡಿರ್ತಕ್ಕಂಥ ಪರಮಾತ್ಮ. ಭಾರತದ ಆಧ್ಯಾತ್ಮಿಕ ಚಿಂತನೆಯ ಅಂತಿಮ ಗುರಿ ವೇದಗಳು. ಅದಕ್ಕೆ ಅಧಿದೈವ ವೇದ. ವೇದ ಅನ್ನತಕ್ಕಂಥವನು ವೇದ ಪುರುಷ ಅಂತ ಕರೆಸ್ಕೊಳ್ತಾ ಇದ್ದಾನೆ. ವೇದ ಪುರುಷ ಅಂತಂದ್ರೆ ವೇದ ಮಂತ್ರಗಳನ್ನ ಮಂತ್ರಾರ್ಥಗಳನ್ನ ಮಂತ್ರಗಳ ವಿನಿಯೋಗವನ್ನು ಸಂಪೂರ್ಣ ತಿಳ್ಕೊಂಡಿರ್ತಕ್ಕಂಥ ಭಗವಂತ. ಅದಕ್ಕಾಗಿ ತಾನು ಶಕ್ತಿ ಸಂಪನ್ನ ತೇಜೋಮಯ ಆಗಿ ಯಾರು ವೇದದ ಮೂಲಕವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೊಳ್ತಿದ್ದಾರೆ ಅವ್ರಿಗೆ ಆ ಶಕ್ತಿಯನ್ನ ತೇಜಸ್ಸನ್ನ ಅನುಗ್ರಹವನ್ನ ಕೊಡಲು ಸುಖ ಸಂತೋಷ ಇಟ್ಟಿರತಕ್ಕಂಥವನು ಅವನು ವೇದ. ವಿಶ್ವಕ್ಸೇನ ಇಸ್ ದ ಡಿಸ್ಟ್ರಾಯರ್ ಆಫ್ ದ ಡೆಮನಿಕ್ ಫೋರ್ಸಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಇಲ್ಲಿಯವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನು ಒತ್ತಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಮೂಲಕ ನಿಮಗೆ ತಲುಪುತ್ತದೆ. ಸೊ ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ಚಿಂತನೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಸರ್ವರಿಗೂ ಶುಭವಾಗಲಿ.